ನಮಸ್ಕಾರ ವೀಕ್ಷಕರೇ. ಸೊ ನಾನು ಇವಾಗ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ 2 ಸ್ಟೋನನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. 2 ಸ್ಟೋನಲ್ಲಿ ಒಂದು ಸ್ಟೋನನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದು ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡಿ. ಅದಾದ ನಂತರ ಅದು ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. 2 ಸ್ಟೋನಲ್ಲಿ ಒಂದು ಸ್ಟೋನನ್ನು ನೀವು ಸೆಲೆಕ್ಟ್ ಮಾಡಿ. ಯಾರು ಈ ಒಂದು ಸ್ಟೋನ್ ಕಾರ್ನೇಲಿಯನ್ ಸ್ಟೋನ್ ಅಂತಾರೆ ಇದನ್ನು, ಈ ಕಾರ್ನೇಲಿಯನ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ. ನಿಮ್ಮ ಪ್ರಶ್ನೆಗೆ ಏನಿದೆ ಉತ್ತರ ಅಂತ ಚೆಕ್ ಮಾಡಿ ಹೇಳ್ತೀನಿ. ವಾಟ್ ಈಸ್ ದ ಆನ್ಸರ್ ಫಾರ್ ಯೋರ್ ಕ್ವೆಶನ್? 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ 7 ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇದೆ. ಇದರ ಅರ್ಥ ಏನಂದರೆ, ನೀವು ಅಂದ್ಕೊಂಡಿರುವಂಥ ವಿಚಾರ ಸುಲಭ ಇಲ್ಲ ಮತ್ತು ಟೈಮ್ ತೊಗೊಳುತ್ತೆ ಅಂತ ಕೂಡ ಹೇಳ್ತಾ ಇದೆ. ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಿಮ್ಮ ಹಣದ ವಿಷಯವಾಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಈ ಒಂದು ಪ್ರಶ್ನೆಗೆ ನಾನು ಹೇಳ್ತಾ ಇರುವಂಥದ್ದು. ಆದರೆ ಔಟ್ಕಮ್ ಪಾಸಿಟಿವ್ ಆಗೇ ಬರುತ್ತೆ. ಇಟ್ ವಿಲ್ ಟೇಕ್ ಟೈಮ್, ಡಿಲೇ ಇದೆ, ಬಟ್ ಫ್ರೂಟ್ಫುಲ್ಲಾಗೇ ಆಗುತ್ತೆ ಔಟ್ಕಮ್ ಅಂತ. ಆ್ಯಂಡ್ ದೆನ್ ಇನ್ನೊಂದು ಏನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ಇದ್ರ ಬಗ್ಗೆ ನೀವು ತುಂಬ ಚಿಂತೆ ಮಾಡ್ತಾ ಇದ್ದೀರಾ. ಸೊ ಈ ಒಂದು ಪ್ರಶ್ನೆ ವಿಷಯವಾಗಿ ನೀವು ಎಷ್ಟು ತಲೆ ಕೆಡಿಸ್ಕೊಳ್ತೀರಾ, ಅದೊಂಥರ ನೆಗೆಟಿವ್ ಎನರ್ಜಿನ ಪಾಸ್ ಮಾಡುವ ಹಾಗೆ. ಸೊ ಇದನ್ನು ನಂಬಿಕೆ ಇಟ್ಕೊಂಡು ಪಾಸಿಟಿವ್ ಆಗಿ ಎನರ್ಜಿ ಹಾಕಿ ನೀವು ಮಾಡೋದ್ರಿಂದ ವಿತಿನ್ 3 to 4 months ಇದು ಬಗೆಹರಿಯುತ್ತೆ ಈ ಒಂದು ಪ್ರಶ್ನೆ ಅಂತ ತೋರಿಸ್ತಾ ಇದೆ. ನಿಮ್ಮ ಪ್ರಶ್ನೆಗೆ ಎಸ್ ಅಂತ ಬಂದಿದೆ, ಬಟ್ ಇಟ್ ವಿಲ್ ಬಿ ಡಿಲೇಡ್ ಅಷ್ಟೇ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ಏನು ಅಂತ ರೀಡಿಂಗ್ನಲ್ಲಿ ಹೇಳ್ತೀನಿ. ಆಗುತ್ತಾ ಆಗೋದಿಲ್ವಾ? ವಾಟ್ ಈಸ್ ದ ಆನ್ಸರ್ ಫಾರ್ ಯೋರ್ ಕ್ವೆಶನ್? ನಾನು 4 of Wands ನೋಡ್ತಾ ಇದ್ದೀನಿ. ದಿಸ್ ಇಸ್ ಅ ಗುಡ್ ಓಮನ್ ಕಾರ್ಡ್ ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಕಾರ್ಡ್ ಬಿಕಾಸ್ ಬ್ಯಾಲೆನ್ಸ್ ಕೊಡುತ್ತೆ. ರೀಡಿಂಗ್ನಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಅದಾದ ನಂತರ 2 of Cups ಬರ್ತಾ ಇದೆ. 2 ಕಾರ್ಡ್ಸ್ ತುಂಬ ಫೇವರಿಂಗ್ ಆಗಿ ಬಂದಿದೆ. ಇನ್ನು 2 ತಿಂಗಳು ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಈಸಿಯಾಗಿ ಪಾಸಿಟಿವ್ ಆಗಿ ನಿಮಗೆ ಹೇಗೆ ಬೇಕೋ ಹಾಗೆ ಬರುತ್ತೆ ಔಟ್ಕಮ್ ಅಂತ ತೋರಿಸ್ತಾ ಇದೆ. ಏಕೆಂದರೆ ನಿಮಗೂ ಕೂಡ ಅಷ್ಟೇ ವಿಶ್ವಾಸ ಇದೆ, ನಿಮಗೆ ಗೊತ್ತಿದೆ ಆಗುತ್ತೆ ಅಂತ. ಬಿಕಾಸ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಪಾಸಿಟಿವ್ ಫ್ಲೋ ಆ್ಯಂಡ್ ಈಸಿ ಎನರ್ಜಿ. ಏನೋ ಅಷ್ಟು ಕಷ್ಟಪಡೋದು ನಾನು ಪಿಕ್ ಮಾಡ್ತಾ ಇಲ್ಲ. ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ, ಹಾಗೂ ನಿಮಗೇ ಅದ್ರ ಬಗ್ಗೆ ಒಂದು ಆಪ್ಟಮಿಸ್ಟಿಕ್ ಎನರ್ಜಿನ ಪಾಸ್ ಮಾಡುವ ಹಾಗೆ ನಿಮಗೆ ಅನ್ನಿಸ್ತಾ ಇದೆ. ನಿಮಗೆ ಅದ್ರ ಬಗ್ಗೆ ಒಂದು ಒಳ್ಳೆಯ ವಿಶ್ವಾಸ ಇದೆ, ಹಾಗೇ ಆಗುತ್ತೆ, ನನ್ನ ಕೈಲಿ ಇದು ನಾನು ಮಾಡ್ತೀನಿ ಅನ್ನೋ. ಸೊ ಈ ಥರದ್ದು ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ಮಾಡ್ತಾ ಇರೋದ್ರಿಂದ ಇದರಲ್ಲಿ ನಿಮಗೆ ಗೆಲುವು ಇದೆ, ಎಸ್ ಅಂತ ಬಂದಿದೆ ನಿಮ್ಮ ಪ್ರಶ್ನೆಗೆ ಉತ್ತರ. I hope this video was helpful. Take care. Namaskara. Thank you so much.